ನಮಸ್ಕಾರ ಸ್ನೇಹಿತರೆ, ಯಾರ್ಕೇರ್ ಟಾಕ್ ಕನ್ನಡ ಚಾನಲ್ಗೆ ಸ್ವಾಗತ. ಕೆಲವೊಮ್ಮೆ ನಾವು ಪ್ರೀತಿಸುವ ಪ್ರಾಣಿಗಳು ಅಥವಾ ವ್ಯಕ್ತಿಗಳೇ ನಮಗೆ ಮಾರಕವಾಗಿ ಬಿಡುತ್ತಾರೆ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಹೆಸರು ಸಮೀರಾ ರೆಡ್ಡಿ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಬಳಿಯ ಸಕಲವಾರ ಗ್ರಾಮದ ಶ್ರೀಮಂತ ಮನೆತನದ ಒಬ್ಬಳೇ ಮಗಳಾದ ಇವರು ಚಿಕ್ಕವರಿಂದಲೂ ಬನ್ನೇರುಘಟ್ಟದ ಈ ಮೂಕಪ್ರಾಣಿಗಳನ್ನು ನೋಡುತ್ತಲೇ ಬೆಳೆದವರು. ಮೂಕಪ್ರಾಣಿಗಳ ನೋವಿಗೆ ಸ್ಪಂದಿಸಲೆಂದೇ ಪಶುವೈದ್ಯಕೀಯ ವೃತ್ತಿ ಆಯ್ದುಕೊಂಡ್ರು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಮೊನ್ನೆ ರಾತ್ರಿ ಶಿವಮೊಗ್ಗ ಬಳಿಯ ತ್ಯಾವರೆಕೊಪ್ಪ ಹುಲಿ ಸಿಂಹ ಧಾಮದಲ್ಲಿ ಗರ್ಭಾವಸ್ಥೆಯಲ್ಲಿದ್ದ ನೀರಾಣೆಗೆ ಕಳೆದ 1 ವಾರದಿಂದ ಚಿಕಿತ್ಸೆ ನೀಡಲಾಗುತ್ತಿತ್ತಂತೆ. ಆದರೆ ಮೊನ್ನೆ ರಾತ್ರಿ ಬ್ಲೀಡಿಂಗ್ ಹೆಚ್ಚಾದ ಕಾರಣ ಟ್ರೈನಿ ವೈದ್ಯೆ ಸಮೀರಾ ರೆಡ್ಡಿ ಚಿಕಿತ್ಸೆ ನೀಡಲು ಹೋಗುತ್ತಾರೆ. ಆದರೆ ನೀರಾಣೆ ಅವರ ಮೇಲೆ ದಾಳಿ ಮಾಡಿದ ಕಾರಣ ಅವರು ಮರಣ ಹೊಂದುತ್ತಾರೆ. ಈ ಘಟನೆಯಿಂದ ಪ್ರತಿಭಾವಂತ ಯುವ ವೈದ್ಯೆಯನ್ನು ಕಳೆದುಕೊಂಡಿರುವುದು ರಾಜ್ಯಕ್ಕೆ ಮತ್ತು ಪಶುವೈದ್ಯಕೀಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಎಂದರೆ ತಪ್ಪಾಗಲಾರದು. ಯಾರೇ ಆದರೂ ಕೇಜ್ ಒಳಗೆ ಹೋಗುವ ಮುಂಚೆ ಅಲ್ಲಿ RFO ಉಪಸ್ಥಿತರಿರಬೇಕು. ವಾಟರ್ ಗನ್ ಮತ್ತು ಪಟಾಕಿಗಳನ್ನು ಇಟ್ಟುಕೊಂಡು ಹೋಗಬೇಕು. ಆದರೆ ಈ ಕಥೆ ನೋಡಿದ್ರೆ ಟ್ರೈನಿಂಗ್ ಪೀರಿಯಡ್ನಲ್ಲಿದ್ದ ಒಬ್ಬ ವೈದ್ಯೆ ಆ ರಾತ್ರಿ ಎಮರ್ಜೆನ್ಸಿ ಚಿಕಿತ್ಸೆಗೆ ಕೇಜ್ ಒಳಗೆ ಹೋಗುವಾಗ ಅಟ್ಲೀಸ್ಟ್ ಅವರ ಸೀನಿಯರ್ಸ್ ಆದರೂ ಇರಬೇಕಿತ್ತು. ಆದರೆ ಈ ಸ್ಟೋರಿನಲ್ಲಿ ಕನಿಷ್ಠ ಸುರಕ್ಷತಾ ನಿಯಮಗಳನ್ನು ಗಾಳಿಗೆ ತೂರಿದ್ದು ಯಾರು ಅನ್ನೋ ಪ್ರಶ್ನೆ ಮೂಡ್ತಿದೆ. ಹಾಗೆ CCTV ದೃಶ್ಯಾವಳಿಗಳು ಡಿಲೀಟ್ ಆಗಿವೆ ಎಂಬ ಅರಣ್ಯ ಇಲಾಖೆ ಸಮರ್ಥನೆ ಅನುಮಾನ ಉಂಟುಮಾಡುತ್ತಿದೆ. ಹಾಗಾಗಿ ಈ ಘಟನೆಯಲ್ಲಿ ಸುರಕ್ಷತಾ ಲೋಪಗಳಿವೆಯೇ ಎಂಬುದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯಿಂದ ಕುಲಂಕುಷವಾಗಿ ತನಿಖೆಯಾಗಬೇಕು ಮತ್ತು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದು ನಮ್ಮ ಆಗ್ರಹ. ಮೃತ ಡಾಕ್ಟರ್ ಸಮೀರಾ ರೆಡ್ಡಿ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಹಾಗೂ ಕುಟುಂಬಕ್ಕೆ ಅವರ ಅಗಲಿಕೆಯ ದುಃಖವನ್ನ ಭರಿಸುವ ಶಕ್ತಿಯನ್ನ ಭಗವಂತ ಕರುಣಿಸಲಿ. ಓಂ ಶಾಂತಿ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಎಕ್ಸ್ಕ್ಲೂಸಿವ್ ಸುದ್ದಿಗಾಗಿ ಯಾರ್ಕೇರ್ ಟಾಕ್ ಕನ್ನಡ ಚಾನೆಲ್ ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಧನ್ಯವಾದಗಳು.